ಸ್ನೇಹಿತರೆ, ನಿನ್ನೆ ದಿನ ಕರ್ನಾಟಕದ ವಿಧಾನಸಭೆ, ವಿಶೇಷವಾಗಿ ಬೆಳಗಾವಿಯ ಸುವರ್ಣ ಸೌಧದಲ್ಲಿ ವಿಧಾನ ಪರಿಷತ್ತಿನ ಒಳಗಡೆ ಒಂದು ವಿಶೇಷ ಘಟನೆಗೆ ಸಾಕ್ಷಿಯಾಗಿದೆ. ಅದು ವಿಶೇಷ ಘಟನೆ ಅಂತ ಹೇಳೋದು ಅಥವಾ ಅನಪೇಕ್ಷಿತ ಘಟನೆ ಅಂತ ಹೇಳೋದು ನನಗೆ ಗೊತ್ತಾಗ್ತಿಲ್ಲ. ನಡೆದಿರೋದಾದ್ರೂ ಏನು ಅಂತಂದ್ರೆ, ಎರಡೂ ತಂಡಗಳು ಅಂಬೇಡ್ಕರ್ ವಿಚಾರವಾಗಿ ಅಂಬೇಡ್ಕರ್ ಅವರನ್ನ ಓನ್ ಮಾಡಿಕೊಳ್ಳುವ ಗಡಿಬಿಡಿಯಲ್ಲಿ ಬಿಜೆಪಿಯ ತಂಡ ಮತ್ತು ಆಡಳಿತದ ಟ್ರೆಜರಿ ಬೆಂಚಲ್ಲಿ ಇದ್ದಂತಹ ಕಾಂಗ್ರೆಸ್ ಪಕ್ಷದ ತಂಡ ಒಂದು ಚರ್ಚೆಯಲ್ಲಿ ತೊಡಗಿದ್ದಾಗ ಕಾಂಗ್ರೆಸ್ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರ ಬಗ್ಗೆ ಸಿ.ಟಿ. ರವಿ ಅವರು ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಟ್ ಅನ್ನುವಂಥ ಮಾತನ್ನ ಹೇಳ್ತಾರೆ. ಅದು ಎಲ್ಲ ವಿಚಾರಗಳಿಗೆ ಮೂಲ ಆಗುತ್ತೆ. ರಾಹುಲ್ ಗಾಂಧಿಯನ್ನ ಡ್ರಗ್ ಅಡಿಕ್ಟ್, ನಿಮ್ಮ ನಾಯಕ ಡ್ರಗ್ ಅಡಿಕ್ಟ್ ಅಂತ ಹೇಳಿ ಸಿ.ಟಿ. ರವಿ ಅವರು ಹೇಳಿದಾಗ ಟ್ರೆಜರಿ ಬೆಂಚ್ನಲ್ಲಿ ಕೂತಂತಹ ಕರ್ನಾಟಕದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದಂತಹ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀವು ಕೊಲೆಗಡಕ ಅಂತ ಹೇಳ್ತಾರೆ, ಕೊಲೆಗಾರ ಅಂತ ಹೇಳ್ತಾರೆ. ಅವರು ಕೊಲೆಗಾರ ಅಂತ ಹೇಳೋದಕ್ಕೆ ಕಾರಣ ಯಾವುದು ಅಂತಂದ್ರೆ, ಸಿ.ಟಿ. ರವಿ ಅವರು ಈ ಹಿಂದೆ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಒಂದು ರಾತ್ರಿ ವಾಹನದಲ್ಲಿ ತಮ್ಮ ಗೆಳೆಯರ ಜೊತೆ ಹೋಗುವಾಗ ರಸ್ತೆಯ ಬದಿಯಲ್ಲಿ ನಿಂತಿದ್ದಂಥವ್ರ ಮೇಲೆ ವಾಹನವನ್ನ ಹಾಯಿಸಿ ಅಲ್ಲಿ ಆ ವಾಹನದಲ್ಲಿದ್ದಂಥ ಇಬ್ಬರು ಯುವಕರನ್ನ ಸಾವಿಗೆ, ಮತ್ತೊಬ್ಬನಿಗೆ ತೀವ್ರತರವಾದ ಗಾಯಕ್ಕೆ ಕಾರಣವಾಗ್ತಾರೆ. ಅದರಲ್ಲಿ ಏನು ಸಿ.ಟಿ. ರವಿ ಆರೋಪಿ ಅಲ್ಲ, ಆದರೆ ಅವ್ರನ್ನ ಆರೋಪಿ ಮಾಡಬೇಕಾಗಿತ್ತು, ಆದರೂ ಮಾಡಿರಲಿಲ್ಲ. ಆದರೆ ಸಿ.ಟಿ. ರವಿ ಅವರು ಇದ್ದಂಥ ಸಂದರ್ಭ, ಸಿ.ಟಿ. ರವಿ ಅವರು ವಿತ್ತರವಾದಂಥ ವಿಡಿಯೋದಲ್ಲಿ ಕಂಡ ರೀತಿಯನ್ನೆಲ್ಲ ನೋಡಿದಾಗ ಅವರು ಪಾನಮತ್ತರಾಗಿದ್ದರೇನೋ ಎನ್ನುವ ಅನುಮಾನ ಹುಟ್ಟಿಸ್ತಾ ಇತ್ತು. ಆ ಕಾರಣಕ್ಕಾಗಿ ಸಿ.ಟಿ. ರವಿ ಅವರನ್ನ ಆ ಸಂದರ್ಭದಲ್ಲಿ ಎಲ್ಲರೂ ವಿಮರ್ಶೆ ಮಾಡಿದ್ರು, ಟೀಕೆ ಮಾಡಿದ್ರು. ಮತ್ತು ಎಲ್ಲವೂ ಸಾರ್ವಜನಿಕ ರಂಗದಲ್ಲಿದ್ದಂಥ ಸಂದರ್ಭದಲ್ಲಿ ಎಲ್ಲ ವಿಮರ್ಶೆ ಚರ್ಚೆಗಳಿಗೆ ಒಬ್ಬ ವ್ಯಕ್ತಿ ಒಳಗಾಗಬೇಕಾಗುತ್ತೆ, ಅದೇ ರೀತಿಯ ಚರ್ಚೆ ಒಳಗಾಗುತ್ತೆ. ಆದರೆ ಆ ಸಂದರ್ಭದಲ್ಲಿ ಒಂದು ಘಟನೆಯನ್ನು ನಿಮ್ಮ ಎದುರುಗಡೆ ನಾನು ಹೇಳಬೇಕು. ಸಿ.ಟಿ. ರವಿಯನ್ನ ಕುಡಿದು ಓಡಿಸಿದ್ರು ಅಂತ ಹೇಳಿದಾಗ, ಸಿ.ಟಿ. ರವಿ ಅವರ ವಿರೋಧ ಪಕ್ಷದಲ್ಲಿ ಇದ್ದಂತಹ ಯು.ಟಿ. ಖಾದರ್ ಅವರು, ಈಗಿನ ಕರ್ನಾಟಕದ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಶ್ರೀ ಯು.ಟಿ. ಖಾದರ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಮಾಡ್ತಾರೆ. ನನಗೆ ಗೊತ್ತಿರೋ ಹಾಗೆ ಸಿ.ಟಿ. ರವಿ ಕುಡುಕ ಅಲ್ಲ ಅನ್ನುವಂತ, ಕುಡಿಯೋದಿಲ್ಲ ಅಂತ ಹೇಳ್ತಾರೆ. ಅದು ಅವರಿಗೆ ಗೊತ್ತಿದ್ದಂತಹ ಸಂಗತಿ. ಆ ಕಾರಣಕ್ಕಾಗಿ ಅದೇ ಸಿ.ಟಿ. ರವಿ ಕುಡಿತಾರೋ ಕುಡಿಯಲ್ಲ ಅದೆಲ್ಲ ಅವರ ಖಾಸಗಿ ವಿಚಾರಗಳು, ಅದೆಲ್ಲ ಪರ್ಮಿಟೆಡ್ ಆಕ್ಟ್, ಅದು ಇರಲಿ, ಅದ್ರ ಬಗ್ಗೆ ಈಗ ಚರ್ಚೆ ಸಂದರ್ಭ ಅಲ್ಲ. ಆದರೆ ಅದನ್ನ ಒಬ್ಬ ವಿರೋಧ ಪಕ್ಷದಲ್ಲಿ ಇದ್ದು ಸಹಿತ ಯು.ಟಿ. ಖಾದರ್ ಅವರು ಒಂದು ಮುತ್ಸದ್ದಿತನವನ್ನು ತೋರಿಸಿ ತಮ್ಮ ಜೊತೆ ಸದನದೊಳಗಿದ್ದಂತಹ ಒಬ್ಬ ವ್ಯಕ್ತಿಯ ಗೌರವವನ್ನು ಕಾಪಾಡತಕ್ಕಂಥ ಪ್ರಯತ್ನವನ್ನು ಸಾರ್ವಜನಿಕವಾಗಿ ಮಾಡಿದರು. ಹಾಗಂತ ಯು.ಟಿ. ಖಾದರ್ ಅವರಿಗಾಗ್ಲಿ ಸಿ.ಟಿ. ರವಿಗಾಗ್ಲಿ ಯಾವುದೇ ಗೆಳೆತನ ಇಲ್ಲ, ವ್ಯಾವಹಾರಿಕ ಸಂಬಂಧ ಇಲ್ಲ, ಪಕ್ಷದಲ್ಲೂ ಅವರೇನು ಒಟ್ಟಲ್ಲ. ಆದರೆ ಜೊತೆಲಿ ಇರ್ತಕ್ಕಂಥವರ ಬಗ್ಗೆ, ಒಂದು ಸದನದ ಸದಸ್ಯರಾಗಿರ್ತಕ್ಕಂಥವ್ರ ಬಗ್ಗೆ ಸಾರ್ವಜನಿಕವಾದ ಟೀಕೆ ಬಂದಾಗ ಅವರನ್ನ ಡಿಫೆಂಡ್ ಮಾಡ್ತಕ್ಕಂಥ ಕ್ರಮ. ಈ ರೀತಿ ಇದ್ದಂತಹ ಸಿ.ಟಿ. ರವಿ ಅವರು ಯಾರ್ಯಾರ ಮೇಲೆ ಏನೇನನ್ನ ಟೀಕೆ ಮಾಡಿದ್ರು, ಅವರ ಸಾರ್ವಜನಿಕ ನಡವಳಿಕೆಗಳನ್ನು ನಾನು ಈ ಸಂದರ್ಭದಲ್ಲಿ ಚರ್ಚೆ ಮಾಡೋದಕ್ಕಿಂತ ಮುಂಚೆ, ಗೆಳೆಯರೇ, ನಿಮಗೆ ನೆನಪಿದೆ ಸಿ.ಟಿ. ರವಿ ಅವರು ಯಾವ ವ್ಯಕ್ತಿಯನ್ನ ಅಪ್ಪಾಜಿ ಅಂತ ಹೇಳಿ ಅವರ ಪಾದಕ್ಕೆ ಬಿದ್ರು, ಯಾವ ವ್ಯಕ್ತಿಯ ಹೋರಾಟದ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವಂತೆ ಕಾರಣ ಆಯಿತೋ, ಯಾವ ಬಿಜೆಪಿಯನ್ನ ನಗರ ಕೇಂದ್ರಿತವಾಗಿದ್ದಂಥ ಬಿಜೆಪಿಯನ್ನ ಹಳ್ಳಿಗಳ ಬುಡಕ್ಕೆ ತೆಗೆದುಕೊಂಡು ಹೋಗೋದ್ರಲ್ಲಿ ದಟ್ಟವಾದಂಥ ಗಟ್ಟಿಯಾದಂಥ ಪಾತ್ರವನ್ನು ನಿರ್ವಹಿಸಿದವರಿದ್ರೆ ಅದು ಶ್ರೀ ಬಿ.ಎಸ್. ಯಡಿಯೂರಪ್ಪನವರು. ಬಿ.ಎಸ್. ಯಡಿಯೂರಪ್ಪನವ್ರ ಬಗ್ಗೆ ನಮಗೆ ರಾಜಕೀಯವಾಗಿ ಭಿನ್ನಾಭಿಪ್ರಾಯಗಳೆಲ್ಲ ಇದೆ, ಆದರೆ ಅವ್ರ ಹಿರಿತನದ ಬಗ್ಗೆ ನಾವೆಲ್ಲರೂ ಗೌರವಿಸಲೇಬೇಕು. ಅಂತಹ ಯಡಿಯೂರಪ್ಪನವರಿಗೆ ಸಂಕಷ್ಟದ ಕಾಲಗಳು ಬಂತು. ಅದು ಅವರು ಯಾಕೆ ತಂದುಕೊಂಡ್ರು ಅದು ಈ ಚರ್ಚೆ ಅಲ್ಲ. ಆ ಸಂದರ್ಭದಲ್ಲಿ ಸಿ.ಟಿ. ರವಿ ಅವರು ಯಡಿಯೂರಪ್ಪನವ್ರನ್ನ ಚುಚ್ಚಿ ಅವಮಾನಕರವಾಗಿ ಮಾತಾಡಿದರು. ಅಪ್ಪಾಜಿ ಅಂತ ಪಾದಕ್ಕೆ ಬಿದ್ದಂತಹ ಸಿ.ಟಿ. ರವಿ ಅವರನ್ನು ಅಷ್ಟೆಲ್ಲ ಅವಮಾನಿತರಾಗಿ ಮಾತಾಡ್ತಾರೆ. ಅದಾದ ನಂತರ ಒಂದು ಸಂದರ್ಭದಲ್ಲಿ ನಮ್ಮೂರು ಕೊಪ್ಪದಲ್ಲಿ ಒಂದು ದೊಡ್ಡ ಬಿಜೆಪಿಯ ರ್ಯಾಲಿ ನಡೆಯುತ್ತೆ, ಸಭೆ ನಡೆಯುತ್ತೆ, ಜೆ.ಪಿ. ನಡ್ಡಾ ಬಂದಿರ್ತಾರೆ. ಆ ಸಭೆಯಲ್ಲಿ ಸಿ.ಟಿ. ರವಿ ಅವರು ಆಗ ಕರ್ನಾಟಕದ ಮುಖ್ಯಮಂತ್ರಿ, ವಿರೋಧ ಪಕ್ಷದ ನಾಯಕರಾಗಿದ್ದಂತಹ ಶ್ರೀ ಸಿದ್ದರಾಮಯ್ಯನವ್ರನ್ನ ಸಿದ್ದರಾಮುಲ್ಲಾ ಖಾನ್ ಅಂತ ಕರೀತಾರೆ. ಆಗ ಭಾರಿ ದೊಡ್ಡ ಚರ್ಚೆ ಆಯ್ತು. ಸಿದ್ದರಾಮುಲ್ಲಾ ಖಾನ್, ಸಿದ್ದರಾಮಯ್ಯನವರ ಹೆಸರನ್ನ ಬದಲಾಯಿಸಲಿಕ್ಕೆ ಯಾರಿಗ್ರಿ ಅಧಿಕಾರ ಕೊಟ್ಟಿದ್ದಾರೆ? ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳಿದ್ರು. ಅದಾದ್ಮೇಲೆ ಅದೇ ಒಂದು 15 ದಿವಸದ ತರುವಾಯ ಹಾಸನದ ಒಂದು ಪ್ರಚಾರದ ಸಭೆಗೆ ಹೋಗ್ತಾರೆ. ಕರ್ನಾಟಕದಿಂದ ನಮ್ಮನ್ನು ಪ್ರತಿನಿಧಿಸಿ ದೇಶದ ಪ್ರಧಾನಮಂತ್ರಿಗಳಾದಂಥ ಶ್ರೀ ಎಚ್.ಡಿ. ದೇವೇಗೌಡರ ಬಗ್ಗೆ, ದೇವೇಗೌಡರೇ, ಕಾಲ ಇನ್ನೂ ಮಿಂಚಿಲ್ಲ, ನಿಮ್ಮ ವಯಸ್ಸು ಮುಗಿತಾ ಬಂದಿದೆ, ಆದಷ್ಟು ಬೇಗ ನೀವು ಮುಸಲ್ಮಾನರಾಗಿ ಮತಾಂತರಗೊಳ್ಳಬೇಕು ಅಂತ ಭಾಷಣ ಮಾಡ್ತಾರೆ. ಸೊ ಇವರು ಯಾರ ಪರ ಭಾಷಣ ಮಾಡಿದ್ರು? ಪ್ರೀತಮ್ ಗೌಡರು ಚುನಾವಣೆಯಲ್ಲಿ ಸೋಲ್ತಾರೆ. ಇತ್ತೀಚೆಗೆ ನಡೆದಂತ ವಿಧಾನಸಭೆ ಚುನಾವಣೆಯಲ್ಲಿ ಚಿಕ್ಕಮಗಳೂರು ಸಹ ಜನ ಇವರ ಅಹಂಕಾರದ ಮಾತುಗಳನ್ನು ಪ್ರತಿಭಟಿಸಿ ಸೋಲಿಸ್ತಾರೆ. ಮತ್ತು ಎದುರುಗಡೆ ಗೆದ್ದಂತ ತಮ್ಮಯ್ಯನವರು ಸಿ.ಟಿ. ರವಿ ಅಷ್ಟು ದೊಡ್ಡ ಹೆಸರನ್ನು ಸಂಪಾದಿಸ್ತಾ ಇರತಕ್ಕಂಥ ರಾಜ್ಯ ಮಟ್ಟದ ನಾಯಕ ಅಂತ ಪೋಸ್ ಕೊಟ್ಟಂತ ವ್ಯಕ್ತಿ ಅಲ್ಲ. ಅಲ್ಲಿ ಜನರ ಜೊತೆ ಇದ್ದಂತಹ ಒಬ್ಬ ವ್ಯಕ್ತಿ ತಮ್ಮಯ್ಯನವರು ಒಂದೂವರೆ ತಿಂಗಳ ಮುಂಚೆ
ವಿಧಾನಸಭಾ ಚುನಾವಣಾ ಕಣಕ್ಕೆ ಬಂದು ಸಿ ಟಿ ರವಿ ಅವರನ್ನ ಅತಿ ದೊಡ್ಡ ಓಟಿನ ಅಂತರದಲ್ಲಿ ಸೋಲಿಸ್ತಾರೆ. ಇದಕ್ಕಿಂತ ಮುಂಚೆ 5 ವರ್ಷದ ಹಿಂದಿನ ಘಟನೆ, ಅದೆಲ್ಲ ಕಡೆ ವಿಡಿಯೋ ಹರಿದಾಡ್ತಿದೆ. ಅವ್ರ ಪಕ್ಷಕ್ಕೆ ಓಟ್ ಹಾಕದಿದ್ದವರೆಲ್ಲ ತಾಯ್ಗಂಡ್ರು ಅಂತ ಒಂದು ಸಾರ್ವಜನಿಕ ಸಭೆಯಲ್ಲಿ ಸಿ ಟಿ ರವಿ ಮಾತಾಡ್ತಾರೆ. ಆಗ ಕರ್ನಾಟಕ ರಾಜ್ಯದ ಒಂದು ಮುಂಚೂಣಿ ದಿನಪತ್ರಿಕೆಯಲ್ಲಿ, ಪ್ರಜಾವಾಣಿ ಪತ್ರಿಕೆಯಲ್ಲಿ ನಾನೊಂದು ಲೇಖನವನ್ನು ಬರೆದೆ. ಈ ರೀತಿಯ ಸಂಸ್ಕೃತಿಯ ಬಗ್ಗೆ, ಮತ ಹಾಕದವರ ಬಗ್ಗೆ ತಾಯ್ಗಂಡ್ರು ಅಂತ ಹೇಳೋದ್ರ ಬಗ್ಗೆ ಒಂದು ಲೇಖನ ಬರೆದೆ. ಆ ಲೇಖನ ಪ್ರಕಟ ಆಯಿತು. ಲೇಖನ ಪ್ರಕಟ ಆದ್ಮೇಲೆ ಸಿ ಟಿ ರವಿ ಅವರು ನನಗೆ ನೋಂದಾಯಿತ ಅಂಚೆಯಲ್ಲಿ ಒಂದು ರಿಜಿಸ್ಟರ್ಡ್ ಪೋಸ್ಟ್ನಲ್ಲಿ ಒಂದು ಲೆಟರ್ ಬರೆದ್ರು. ತಾಯ್ಗಂಡ್ರು ಅಂತ ಸಾರ್ವಜನಿಕವಾಗಿ ಹೇಳೋದು ಅದೊಂದು ದೇಶೀಯ ಶಬ್ದ, ಅದೊಂದು ಜನಪದೀಯ ಸಂಸ್ಕೃತಿ ಅಂತ ಅಂದ್ರು. ನನಗೆ ಅವ್ರ ಜನಪದೀಯ ಸಂಸ್ಕೃತಿಯ ಬಗ್ಗೆ ನನಗೆ ನನ್ನದೇ ಆದಂಥ ನಿಲುವುಗಳಿತ್ತು. ನಾನು ಆ ಪತ್ರವನ್ನು ಓದಿ ಸುಮ್ಮನಾದೆ. ಆ ಪತ್ರಿಕೆಗೆ ಅವ್ರು ಬರೆದಿದ್ರೋ ಇಲ್ಲೋ ರಿಪ್ಲೈ ನನಗೆ ಗೊತ್ತಿಲ್ಲ. ಅದು ನನಗಂತೂ ರಿಜಿಸ್ಟರ್ ಪೋಸ್ಟ್ನಲ್ಲಿ ಬಂದ್ರು. ಆ ಪತ್ರ ಈಗಲೂ ನಾನು ಇಟ್ಕೊಂಡಿದ್ದೀನಿ. ಇಲ್ಲಿ ವಿಶೇಷವಾಗಿ ಇನ್ನೊಂದು ಸಂಗತಿಯನ್ನು ನಾವು ಗಮನಿಸಬೇಕಾಗಿದ್ದೇನು ಅಂತಂದ್ರೆ, ಸಿ ಟಿ ರವಿ ಯಾವುದೋ ಒಂದು ದೊಡ್ಡ ಹೋರಾಟವನ್ನು ಕಟ್ಟಿ ನಾಯಕರಾದವರಲ್ಲ. ಸಿ ಟಿ ರವಿ ಅವರು ಚಿಕ್ಕಮಗಳೂರಿನಲ್ಲಿ ರಸ್ತೆ ಮೇಲೆ ಟೈರ್ಗಳಿಗೆ ಬೆಂಕಿ ಕೊಟ್ಟು, ಕಲ್ಲು ಹೊಡೆದು, ಹಲವಾರು ಕೇಸುಗಳನ್ನು ಅಸಂಬದ್ಧ ವಿಚಾರಗಳಿಗೆ ಹಾಕಿಸಿಕೊಂಡು ಅವರು ನಾಯಕರಾಗಿ ಬಂದರು, MLA ಆದರು. ಅವ್ರು ಗಡ್ಡ ಬಿಟ್ಟಿದ್ದು ಯಾಕೆ ಅಂದರೆ, ಅಲ್ಲೊಬ್ಬ BK ಸುಂದರೇಶ್ ಅನ್ನುವಂತಹ ಒಬ್ಬ ಗಡ್ಡದಾರಿ, ಒಬ್ಬ ಕಾಮ್ರೇಡ್, ಬಾರಿ ದೊಡ್ಡ ಚಳವಳಿಗಾರ, ಅಂಗನವಾಡಿಯ ನಮ್ಮ ಅಕ್ಕಂದರ ಪಾಲಿಗೆ ಅಣ್ಣನಂತಿದ್ದಂಥ ಒಬ್ಬ ಹೋರಾಟಗಾರ, ಕಾರ್ಮಿಕರ ಪಾಲಿಗೆ ಒಂದು ಸೂರ್ಯನಂತಿದ್ದಂಥ ಒಬ್ಬ ಹೋರಾಟಗಾರ BK ಸುಂದರೇಶ್ ಅವರನ್ನ ಕಾಪಿ ಮಾಡ್ತಾರೆ. ಆದರೆ ಅವರ ಹೋರಾಟದ ಕಿಚ್ಚಿರಲಿಲ್ಲ, ಅವರ ಹೋರಾಟದ ನೆಲೆಗಳು ಇವರು ಇರಲಿಲ್ಲ. ಮತ್ತು ಸಿ ಟಿ ರವಿ ಈಶ್ವರಪ್ಪನವ್ರು ಹೇಳ್ಬಿಟ್ಟಿದ್ದಾರೆ, ಏನೋ ಎಮರ್ಜೆನ್ಸಿಲಿ ಜೈಲಿಗೆ ಹೋದವರು ಅಂತ. ಇಂಥ ಸುಳ್ಳುಗಳನ್ನ ಯಾಕ್ರೆ ಹೇಳ್ತೀರಿ? ಸಿ ಟಿ ರವಿ ಅವರು ಆಗಿನ ಜನತಾ ಪರಿವಾರದ ಒಂದು ಯುವ ವಿದ್ಯಾರ್ಥಿ ಒಕ್ಕೂಟದಲ್ಲಿ ಇದ್ರು. ಅವತ್ತು ಸಹಿತ ಚಿಕ್ಕಮಗಳೂರಿನಲ್ಲಿ ಕೆಲವು ಯಾವುದೋ ಒಂದು ಖಾಸಗಿ ವಿಚಾರಕ್ಕೆ ಗಲಾಟೆಯಾಗಿ ಸಿ ಟಿ ರವಿ ಅವರಿಗೆ ವಿಪರೀತ ಹೊಡೆದು ಅಲ್ಲಿಯ ಜನ ರವಿ ಅವ್ರನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು. ಅವ್ರಿಗೆ ಹೊಡೆದವ್ರು ಯಾರು ಗೊತ್ತಾ? ಆಗ ABVPಯಲ್ಲಿ ಇದ್ದಂತ ತಂಡ, ಇವರು ರೈತ ವಿದ್ಯಾರ್ಥಿ ಒಕ್ಕೂಟದಲ್ಲಿದ್ದವರು. ಈಗೇನೋ ತಾನೆಲ್ಲ ಬೇರೆ ಬೇರೆ ವಿಚಾರಗಳನ್ನು ಹೇಳಿದ್ರೆ ಯಾರು ನಂಬಲಿಕ್ಕೆ ಸಾಧ್ಯ ಇಲ್ಲ. ಚಿಕ್ಕಮಗಳೂರಿನ ಜನರಿಗೆ ಈ ಸತ್ಯ ಗೊತ್ತಿದೆ.